ಇದು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ರಘುನಾಥರಾವ್ ಮಲ್ಕಾಪುರಿ ಅವರು, MG ಮುಳೆಯವರು, ಬಸವರಾಜ ಅವರ ಜೊತೆಯಲ್ಲಿ ಇವತ್ತು ಒಂದು ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಹೀಗಾಗಿ ಇವಾಗ ನಾವು ಜಿಲ್ಲಾ ಆಡಳಿತ ಕಚೇರಿಗೆ ನಾವು ಹೊರಡ್ತಾ ಇದ್ದೀವಿ. ನಾಮಿನೇಷನ್ಗೆ ಆಗುತ್ತಾ ಫಡ್ನವೀಸ್ ಅವರು ಬರ್ತಾರೆ, ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಪ್ರಮುಖರು ಇರ್ತಾರೆ, ಮತ್ತು ಮುಂದಿನ ಪ್ರಚಾರಗಳಲ್ಲಿ ಅನೇಕ ರಾಷ್ಟ್ರದ ಮತ್ತು ರಾಜ್ಯ ನಾಯಕರುಗಳು ಬರ್ತಾರೆ. ಆ ಪರಿವಾರ 65 ವರ್ಷದಿಂದ ಜಿಲ್ಲೆಯನ್ನು ಲೂಟಿ ಮಾಡಿದೆ. ಕರ್ಮಕಾಂಡವನ್ನು ಹೊರಗೆ ಬರಲೇಬೇಕು. ಅವರು ಏನು ಕರ್ಮ ಮಾಡಿದಾರೋ ಅದರ ಫಲವನ್ನು ಅವರು ಉಳ್ಳಲೇಬೇಕು. ಹೀಗಾಗಿ ಮೋದಿ ಸರ್ಕಾರದಲ್ಲಿ IT ಆಗಲಿ, CBI ಆಗಲಿ, ED ಆಗಲಿ ಎಲ್ಲವೂ ಸ್ವಾತಂತ್ರ್ಯ ಸಂಸ್ಥೆಗಳು, ಸ್ವಾಯತ್ತ ಹೊಂದಿದಂಥ ಸಂಸ್ಥೆಗಳು. ಅವರವರ ಕೆಲಸಗಳನ್ನು ಅವ್ರು ಮಾಡ್ತಾರೆ. ನಮ್ಮ ಸರ್ಕಾರವು ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹೀಗಾಗಿ ನಾನು ಮಾಡಿಸಿದೆ ಅನ್ನುವಂಥದ್ದನ್ನು ಅವರು ಎಷ್ಟು ಮೂರ್ಖರಿದ್ದಾರೆ ಅನ್ನುವಂಥದ್ದನ್ನು ಜಿಲ್ಲೆಯ ಜನತೆ ಅರ್ಥವನ್ನು ಮಾಡ್ಕೊಳ್ಬೇಕು. ಅದೇ ಎಷ್ಟು ಮೂರ್ಖರಿದ್ದಾರೆ ಅಂತ ಅವ್ರ ತಂದೆಯವರಿಗೆ ಓಪನ್ ಚಾಲೆಂಜ್ ಮಾಡಿದ್ದು ಭಾರತ ಇತಿಹಾಸದಲ್ಲೇ ನಾನೇ ಇದೆ. ಅವ್ರ ತಂದೆನೇ ಬರಲಿಲ್ಲ ಓಪನ್ ಚಾಲೆಂಜಿಗೆ. ಈ ಮಗ ಏನು ಮಾಡ್ತಾನೆ ಅವನು ಪಾಪ. ಆ ಖಂಡ್ರೆ ಅವ್ರಿಗೆ ಏನಾದರೂ ಮನಸ್ಸು ತಲೆ ಅದೇನ್ರಿ ನಿಮಗೆ, ಏನಾದರೂ ಒಂದು ಶಬ್ದವನ್ನು ಬಳಸಿ ಸುಮ್ಮನೆ ಅಹಂಕಾರದ ಶಬ್ದಗಳನ್ನು ಬಳಸ್ತಾರೆ ಅಷ್ಟೇ ಹೊರತಾಗಿ ಮೋದಿದು ಗ್ಯಾರಂಟಿ ಉಪಯೋಗ ಮಾಡ್ಕೊಂಡಿದ್ರೆ ಲಾಭಾರ್ಥಿಗಳು ಇವತ್ತು 80 ಕೋಟಿ ಜನ ಇದ್ದಾರೆ. 25 ಕೋಟಿ ಬಡವರು, ಬಡತನ ರೇಖೆಗಳ ಕೆಳಗಿರುವಂಥವರು ಮೇಲೆದ್ದಿದ್ದಾರೆ. ಇವತ್ತು ನಿಯೋ ಮಿಡಲ್ ಕ್ಲಾಸ್ ಅನ್ನುವಂಥದ್ದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ದೇಶದಲ್ಲಿ ಜನ್ಮವನ್ನು ತಾಳಿದೆ ಮತ್ತು ದೇಶದ ಅರ್ಥವ್ಯವಸ್ಥೆಯನ್ನು ಹೆಚ್ಚಾಗಿದೆ. 2014ಕ್ಕಿಂತ ಮುಂಚೆ ಇರುವಂಥ ಪ್ರತಿ ನಾಗರಿಕನ ಆದಾಯ 74,000 ಈಗ 2 ಲಕ್ಷ ಏರಿದೆ. ಇವೆಲ್ಲವೂ ಮೋದಿ ಸರ್ಕಾರದ ಗ್ಯಾರಂಟಿಯ ಲಾಭಗಳನ್ನು ಪಡೆದಿದ್ದರ ಪರಿಣಾಮವಾಗಿಯೇ ಎಲ್ಲ ವರ್ಗಗಳಲ್ಲಿಯೂ ಆರ್ಥಿಕವಾಗಿ ಏಳಿಗೆ ಕಾಣ್ತಾ ಇದೆ. ಇದನ್ನು ಈಶ್ವರ ಖಂಡ್ರೆ ಅವರು ಅರ್ಥ ಮಾಡ್ಕೊಳ್ಬೇಕು. 2024ರ ನಮ್ಮ ಸಂಕಲ್ಪ ಪತ್ರ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ರೈತರಿಗೆ ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದಂಥ ಎಲ್ಲ ಯೋಜನೆಗಳ ಲಾಭಗಳನ್ನು ಅರಿತು ಆ ಯೋಜನೆಗಳ ಮತ್ತೆ ನಾವು ಮುಂದುವರಿಸಿದ್ದೀವಿ. ಮತ್ತು ಈ ಬರುವಂಥ 5 ವರ್ಷದಲ್ಲಿ ಅನೇಕ ಹೊಸ ಯೋಜನೆಗಳು ಈ 4 ವರ್ಗಗಳಿಗೆ ಕೊಟ್ಟಿದ್ದೀವಿ. ಹೀಗಾಗಿ ದೇಶ 2047ರಲ್ಲಿ ಇಡೀ ವಿಶ್ವದಲ್ಲಿ ಅತಿ ಶ್ರೀಮಂತ ರಾಷ್ಟ್ರವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ 4 ವರ್ಗದ ಏಳಿಗೆಯನ್ನು ನೋಡುವಂಥ ನಮ್ಮ ಸಂಕಲ್ಪ ಪತ್ರವಾಗಿದೆ. ಸರ್, ಮೋದಿ ಗ್ಯಾರಂಟಿ ಯಾವುದೇ ಕಾರಣಕ್ಕೆ ಮರಾಠ ಸಮಾಜದ ಭಾವನೆಗಳು, ಹಿಂದುತ್ವ ಮತ್ತು ರಾಷ್ಟ್ರವಾದಿ ಭಾವನೆಗಳಿದ್ದಾವೆ, ವಿಚಾರಗಳಿದ್ದಾವೆ. ಹೀಗಾಗಿ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಮತ್ತೊಂದು ಕಡೆ ಹೋಗುವ ಪ್ರಶ್ನೆನೇ ಬರುವುದಿಲ್ಲ. ಚುನಾವಣೆ ಫಲಿತಾಂಶ ಬಂದಿದ್ದ ದಿವಸ ಸಂಪೂರ್ಣವಾಗಿ ಮರಾಠ ಸಮಾಜದ 100% ಬರ್ತವೆ. ಉಳಿದಂಥ ಸಮಾಜದ್ದು ಕೂಡ ಅತಿ ಹೆಚ್ಚಿನ ಮತಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತವೆ.